ಹಂಗ ಯಾಕ ಹುಡುಗಿ ಬಡಿಗೆ ಹಿಡ್ಗೇನಾಕೈತಲ್ಲ ಒಮ್ಮೆ ತಲೆ ಕೆಟ್ಟಬಾರ್ದು ಕೆಟ್ಟದ್ರ ನಿನ್ನ ಮನೆ ಹೋಗಿ ಹಾಕ್ತಿ ಬೆಳಿತೈತಿ ಉತ್ತೈತಿ ಅದೇನಾಗತ್ತಾರಲ್ಲ ಕಂಬರ್ ಮುಖ ಸತ್ತೈತಿ ನಾನು ಬಾಯ್ಬಿಟ್ರೆ ನಿನ್ನ ತಲೆ ಸುತ್ತಿತ್ತು. ಏ ಹುಡುಗಿ ಯಾಕೆ ಸೆಟ್ ಮಾಡ್ಕೋತೀಯ ಏನೋ ನಮ್ಮ ಹುಡುಗಿ ಅಂತೇಳಿ ಒಂದ್ ಎರಡು ಮಾತು ಮಾತಾಡ್ನೆ. ಹೌದು ನಿಂದ ಏನೋ ಕೆತ್ತಬೇಕಂದ ಏನೋ ಕೆತ್ತದ ಏನ್ ಮಾಡ್ದ ಮರೆ ನಮ್ಮ ಮನ್ಯಾಗ ಹಳಿ ಗೂಟಿತ್ತ ಅದು ಮುರಿದು ಹೋಗೈತಿ. ನಮ್ಮ ಅಪ್ಪ ಬಡಿಗೆ ಬಚ್ಚ ಅಂತ ಹೋಗಿ ಕೆತ್ತಿಸ್ಕೊಂಡ ಭಾರಿ ತಲಿಕಾಡ್ ಹೆಣ್ಮಕ್ಳು ಕಳೆದ್ರಿ ಬಿಡ್ರಿ ನೀವು. ಅಲ್ಲ ಇದ್ದ ಗೂಟ ಕಮ್ಮಂಗಿ ಗುದ್ದಾಡ್ ಜನ್ಮ ಮಾಡಿದ್ ಬಿಟ್ಟು ಕಸಂದ ಮಂದಿ ಕೈಯಾಗ ಕೊಟ್ಟ ಮುರ್ಕೊಂಡ್ ಮಂದಿ ಅಲ್ಲ ನೀವು ಸ್ವಲ್ಪ ನಾಚಿಕೆ ಏನಾಯ್ತಲ್ಲ. ನಾ ಬರ್ದಿಲ್ಲ ಮಾರಯ್ಯ ಅಂತೀನಿ. ನಮ್ಮ ಮಗನ ಮನೆ ಚೆನ್ನೋದಾಳಲ್ಲ ತಂಗಿ ನೀನು ಗೂಟಿ ಎಟ್ಟುದ್ದೈತಿ ನೀನು ಗೂಟಿ ಎಷ್ಟು ಚಂದ ಐತಿ ಅಂದ್ರು ಅಂದ ಮಾಡ್ಲಿ ಬರ್ತತ್ತ. ಆದ್ರೆ ಏನು ಹೇಳಕ್ಕೆ ನಾನು ಗೂಟು ಮುರಿದು ಹೋಗಿತ್ತೀವ ನಿಂದು ಕೋಡು ಬಿಸ್ಕೊಳಕ್ಕಿಲ್ಲ ಅದೇನು ಹರಿದಲ್ಲ ಮುರಿದಲ್ಲ ಅಂತ ಹೇಳಿ ಯಾಡೋ ಕಾಲ್ ಹಾಕಿ ಬೀಸಾಕ್ ಹತ್ತಳು ಅರ್ಧ ಕೈಯಾಗ ಒಳಗೈತಿ ಅರ್ಧ ಕಲ್ಲಾಗ ಒಳಗೈತಿ. ಏನ ಅರ್ಧ ಒಳಗೈತಿ ಅರ್ಧ ಹೊರಗೈತಿ ಹಂಗೆ ಮುರಿದಲ್ಲ ಅಡಿಗಾಡ್ಸಿ ಹೋಗೋ ನಾವು ಹಾಕಿ. ಅಲ್ಲ ಈಗಿನ ಕಾಲ ಮಂದಿ ಕೈ ಊಟ ಕೊಡುವಂಗಿಲ್ಲ ರಾಜಕಾರಣಿಯವ್ರ ಕೈಗೇನು ಕೂಟ ನೋಡ್ತು ಹೋಟ್ ಹಾಕುವಂಗಿಲ್ಲ. ಇದು ಹೆಂಗ್ ಗೊತ್ತೈತಲ್ಲ ಎರಡು ಹೊಳ ಹುಣಚೆ ಅಂತ ತೊಳ್ದಂಗ ಏನಾರ ಯಾಕ ಮರಯ್ಯ ನಮ್ಮ ಊಟ ಪಚ್ಚಂಗ್ ಇಟ್ಕೊಳ ಕಟ್ಟ ಸಾಕ ಬಾ ಪಟ್ನ ರೆಡಿ ಮಾಡ್ಕೊಡ್ಬಾ ಊಟ ಆತ್ ಬಿಡ ಚಂದ್ರಿ ನೀ ಎಷ್ಟೆಲ್ಲ ಹೇಳತ್ತಿ ಅಂತ ನಾ ಯಾಕೆ ಅನ್ಲಿ ನೀನ್ ಸಂಜೆ ಮುಂದ ನಮ್ಮ ಮನೆ ಕಡೆ ಬಾ. ನಿನಗೇನ ಗೂಟ್ ಉದ್ದು ಗೂಟ್ ಬೇಕು ಏನು ಮಾರು ಉದ್ದು ಗೂಟ್ ಬೇಕು ಏನು ಮನುಷ್ಯ ನೀನಂತೀನಿ ಅಲ್ಲ ಒಂದ ಗೇನು ಗೂಟು ನನ್ನ ಬೀಸು ಕಲಿಗೆ ಎಲ್ಲಿ ಸಾಯ್ತಾಯ್ತು ಅಂತೀನಿ. ಏನೋ ಇದ್ರು ಒಂದು ಪೂಟ ಬೇಕು ನಮಗ ಯಾಕಂಡಿ ಬೀಸಾಕ ನಮಗ ಅನುಕೂಲ ಆಗಿರ್ಬೇಕ. ಸಂಜೆ ಮುಂದ ನಮ್ಮ ಮನೆ ಕಡೆ ಬಾ ನಿನ್ನ ಗೂಟ್ ಮಾರು ಹೋದ ಅಟ್ಯಾಕ ಅದಕ್ಕೆ ನೋಡಿ ಹೆಚ್ಚ ಕೊಡ್ತಾನ ಕೆತ್ತ ಮನ್ಯಾಗ ಇಟ್ಟದ ನಾವು ತರ್ತಾನ. ಹಾಗಾದ್ರೆ ಎಷ್ಟು ತಗೋತಿ ನೀನು ಊಟ ಕೆತ್ತಕ್ ರೆಡಿ ಮಾಡಕ್ ರೊಕ್ಕನ ಹೋತಾನ ಯಾಕ ಅಲ್ಲ ಅಂತ ಎಟ್ಟಾಡೋ ಕೆತ್ತ ಕೊಡ್ತಾನತ್ತ ನಾವು ನೋಡಿ ನಿನ್ನಂತ ಹುಡುಗಿದ್ದಾಗ ರೊಕ್ಕ ತಗೊಂಡ್ ರೊಕ್ಕ ಗೂಟ ಕೆತ್ತ ಕೊಯ್ತನಂದ್ರ ನಂದು ಏನು ಉಳಿತೈತೆ ಹುಡುಗಿ ಅದನ್ನ ಅದಕ್ಕೆ ನೀ ಅದಿ ಬಾಳ ಸುಂದರಿ ನಿನ್ನ ಗೆಳತಿ ಹೆಸರು ಐತಿ ಇಂದ್ರಿ ನಿನ್ನ ಮನೆ ಹೆತ್ತಲಿಕ್ಕೆ ಬಂದಿದ್ ಗೊತ್ತಾಯ್ತಾನ ಅವ ಹಿಂದೆ ಹಾಳ ಹೋಗಿದಾರ ಯಾರು ಗೊತ್ತೈತೆ ಯಾರು ಇವ ಬಸ್ಸು ಮಾಮ ಬಡಿಗೇರು ಬಸ್ಸು ಮಾಮ